ಇದು ರಾಜ್ಯದ ಅತಿ ದೊಡ್ಡ ಡ್ರಗ್ಸ್ ಆಪರೇಷನ್. ರಾಜ್ಯದಲ್ಲಿ ಇದುವರೆಗೂ ಕೂಡ ನಡೆದೇ ಇಲ್ಲ ಇಂತಹ ಅತಿ ದೊಡ್ಡ ಕಾರ್ಯಾಚರಣೆ. ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಬಂದಾಗ ಸಹಜವಾಗಿ ಹೊಸ ವರ್ಷದ ಹೆಸರಲ್ಲಿ ಪಾರ್ಟಿಗಳು ನಡೆಯೋದು ಜೋರಿರುತ್ತೆ. ಇದರಲ್ಲಿ ಕೆಲವು ರೇವ್ ಪಾರ್ಟಿಗಳು ಕೂಡ ಆಗ್ತವೆ, ಕೆಲವು ಡ್ರಗ್ಸ್ ಪಾರ್ಟಿಗಳು ಕೂಡ ಆಗ್ತವೆ. ಇಂಥ ಒಂದು ಸಮಯದಲ್ಲಿ ಬೆಂಗಳೂರೊಂದನ್ನು ಫೋಕಸ್ ಮಾಡಿ ನೋಡಿದಾಗ ಬಹುಶಃ ನಾವು ಇದುವರೆಗೂ ಕೇಳಿರಲಿಲ್ಲ ಇಷ್ಟು ದೊಡ್ಡ ಮೊತ್ತದ ಒಂದು ಕಾರ್ಯಾಚರಣೆ ನಡೆದಿದೆ ಅಂತ. ಏನು ದೊಡ್ಡ ಮೊತ್ತ ಅಂತ ಹೇಳಿದ್ರೆ ಇಲ್ಲಿ ಅಂದರೆ 24 ಕೋಟಿ ರೂಪಾಯಿಗಳ ಡ್ರಗ್ಸನ್ನು CCB ಸೀಸ್ ಮಾಡಿದೆ. ಕೆಲವೇ ದಿನಗಳು, 13 ದಿನ ಕಳೆದ್ರೆ ಬಂದುಬಿಡುತ್ತೆ ಹೊಸ ವರ್ಷ. 13 ದಿನ ಕಳೆದ್ರೆ ಹೊಸ ವರ್ಷ ಬರುತ್ತೆ. ಈ 13 ದಿನಕ್ಕೆ ಆಲ್ರೆಡಿ ಬೆಂಗಳೂರು ಆ ಪಾರ್ಟಿ ಮೂಡಿಗೆ ಹೋಗ್ತಾ ಇದೆ. ಹೊಸ ವರ್ಷ ನೀವು ಹೇಗೆ ಮಾಡ್ತೀರಾ, ನೀವೆಲ್ಲಿ ಹೋಗ್ತೀರಾ, ಎಲ್ಲಿ ಪಾಸ್ ಸಿಕ್ತು, ಕಪಲ್ ಪಾಸ, ಇವೆಲ್ಲ ಶುರುವಾಗ್ಬಿಟ್ಟಿರ್ತವೆ ಇಷ್ಟೊತ್ತಿಗಾಗಲೇ. ಇದೀಗಿಲ್ಲಿ ಚೆಕ್ ಮಾಡಿಕೊಂಡಾಗ ಈ ಪಾರ್ಟಿಗಳು ಅಂತ ಹೇಳಿದ್ರೆ ಏನೋ ಬರೀ ಮದ್ಯ ಸೇವನೆ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಖುಷಿಯಾಗಿರ್ತಾರೆ, ಹ್ಯಾಪಿ ನ್ಯೂ ಇಯರ್ ಅಂತ ಕಿರಿಸ್ತಾರೆ, ಇದೆಲ್ಲ ಬಂದುಬಿಡ್ತಾರೆ ಅಂತ ಇರುತ್ತಲ್ಲ. ವಿಷಯ ಅಲ್ಲಿಗೆ ನಿಂತಿಲ್ಲ. ಬಹಳ ವರ್ಷಗಳ ಕಥೆ ಇದು. ಆದರೆ ಈ ಮೌಲ್ಯ ಇದೆಯಲ್ಲ, 24 ಕೋಟಿ ರೂಪಾಯಿ ಅನ್ನೋದು ಇದೆಯಲ್ಲ, ಇದು ಹೊಸದು. ಇದೀಗ ಬಂದಿದೆ ಈ ಸುದ್ದಿ. 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು CCB ಅವರು ಸೀಸ್ ಮಾಡಿದ್ದಾರೆ. ಇದೇನಾಗುತ್ತೆ ನಿಮಗೆ, ಇಲ್ಲಿಂದ ಬೇರೆ ಕಡೆಗೆ, ಬೇರೆ ಪಬ್ಗೆ ಹೋಗುತ್ತೋ, ಬಾರ್ಗೆ ಹೋಗುತ್ತೋ, ರೆಸ್ಟೋರೆಂಟ್ಗಳಿಗೆ ಹೋಗುತ್ತೋ, 5 ಸ್ಟಾರ್ ಹೋಟ್ಲ್ಗಳಲ್ಲಿ ಪಾರ್ಟಿ ಆಯೋಜನೆ ಮಾಡಿದಾಗ ಅಲ್ಲಿ ಸಪ್ಲೈ ಆಗುತ್ತೋ ನಮಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಮೊತ್ತದ ಡ್ರಗ್ಸನ್ನು CCB ಸೀಸ್ ಮಾಡಿದ್ದಾರೆ. ಮಾದಕ ದ್ರವ್ಯ ನಿಗ್ರಹ ದಳ ಇವರು ಹೋಗಿದ್ದಾರೆ. ಬಂದಂಥ ಖಚಿತ ಮಾಹಿತಿ ಆಧಾರದ ಮೇರೆಗೆ ಇವರು ಹೋಗಿ ರೇಡ್ ಮಾಡಿದ್ದಾರೆ. ಸಿಕ್ಕಿರೋದು 24 ಕೋಟಿ ರೂಪಾಯಿಗಳ ಮಾದಕ ವಸ್ತು. 40 ವರ್ಷದ ನೈಜೀರಿಯಾ ಮಹಿಳೆಯನ್ನು ಅರೆಸ್ಟ್ ಮಾಡಲಾಗಿದೆ. 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಜಪ್ತಿ ಮಾಡಲಾಗಿದೆ. ಮಾದಕ ವಸ್ತು ಹಳದಿ ಮತ್ತು ಬಿಳಿ ಬಣ್ಣದ MDMA ಕ್ರಿಸ್ಟಲ್ ಇಲ್ಲಿ ಪತ್ತೆ ಆಗುತ್ತೆ. MDMA ಕ್ರಿಸ್ಟಲ್ ಪತ್ತೆ ಆಗುತ್ತೆ. ಇಲ್ಲಿ 24 ಕೋಟಿ ರೂಪಾಯಿ ಮೌಲ್ಯದ 13 kg ಮಾದಕ ವಸ್ತು. ಇದು ಅಲ್ಲ, ಗ್ರಾಮ್ ಲೆಕ್ಕದಲ್ಲೇ ನಿಮಗೆ ಸಾವಿರಾರು ರೂಪಾಯಿ ಬಿಕ್ರಿ ಆಗ್ತಕ್ಕಂಥ ವಿಷಯಗಳು. ಗ್ರಾಮ್ ಲೆಕ್ಕದಲ್ಲೇ 13 kg ಮಾದಕ ವಸ್ತು ಸಿಕ್ಕಿದೆ. 70 ಏರ್ಟೆಲ್ ಸಿಮ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. KR ಠಾಣಾ ವ್ಯಾಪ್ತಿಯ ಅಂಗಡಿಯೊಂದರಲ್ಲಿ ಈ ಒಂದು ಮಹಿಳೆ ಮಾರಾಟ ಮಾಡ್ತಾಯಿದ್ರು. ಖಚಿತ ಮಾಹಿತಿ ಸಿಗುತ್ತೆ ಇವರಿಗೆ. ದಾಳಿ ಮಾಡಿ CCB ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮೋಜಿನ ಜೀವನ ಮಾಡಬೇಕು ಅಂಥೇಳಿ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸಬೇಕು ಅಂಥೇಳಿ ಈ ಮಹಿಳೆ ಮುಂದಾಗಿದ್ದರು. ಮುಂಬೈಯಿಂದ ಕಡಿಮೆ ಬೆಲೆಗೆ ಮಾದಕ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಅಂತ ಮಾಹಿತಿ. KR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.